ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಲ್ಸು. ಅಜ್ಜಿ ಏನಾಯ್ತು ಅಜ್ಜಿ? ಅದು ಜಂಬೂ ಸವಾರಿ ಆನೆ ಮುಖನ ಆ ಕಡೆ ಮಾಡ್ಕೊಂಡ ಹಾಗೆ ಕಾಣ್ತಿದೆ. ಮುಖನ ನೆಟ್ಟಗೆ ಮಾಡಿ ಈ ಕಡೆಗೆ ತಿರುಗಿಸಿ. ಅಜ್ಜಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ? ವೇದಾಂತು ಪೂರ್ತಿ ಕ್ಲಿಯರ್ ಆಗಿ ಕಾಣಲ್ಲಪ್ಪ, ಸ್ವಲ್ಪ ಮಂಜು ಮಂಜಾಗಿ ಕಾಣ್ತಾ ಇದೆ ಕಣೋ. ಅಮ್ಮ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಬೆಳವಣಿಗೆ ನೋಡಿದ್ರೆ ನಿನಗೆ ಆದಷ್ಟು ಬೇಗ ಕಣ್ ಕಾಣಿಸುತ್ತೆ ಅನ್ಸುತ್ತೆ. ಅಂಬಾರಿ ಆನೆನ ನೇರವಾಗಿ ತಿರುಗಿಸಿ. ಹಾಗಾದ್ರೆ ಅಜ್ಜಿಗೆ ಕಣ್ಣಿನ ದೃಷ್ಟಿ ಸರಿ ಹೋಗ್ತಿದೆ ಅನ್ಸುತ್ತೆ. ಅಜ್ಜಿ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ ಆದಷ್ಟು ಬೇಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡ್ತಾ ಇರಿ, ನಮ್ಮ ಮನೇಲಿರೋ ಯಂಗೆಸ್ಟ್ ಲೇಡಿ ನೀವೇ ಆಗ್ತೀರಾ. ಇದು ನಿಜವಾದ ವಿಜಯದಶಮಿ ನಮಗೆ. ನಮ್ಮ ಅಜ್ಜಿ ಆಪ್ಟಿಕ್ ನರ್ವ್ ಬ್ಲಡ್ ಕ್ಲಾಟ್ ಅನ್ನೋ ರಾಕ್ಷಸನ ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಯು ರೈಟ್ ಸಾರ್ಥಕ್, ನಿಜವಾಗ್ಲೂ ನಮ್ಗಿದು ತುಂಬಾ ದೊಡ್ಡ ಹಬ್ಬನೇ. ಯಾಕ್ರಪ್ಪ ಎಲ್ಲ ಸೈಲೆಂಟ್ ಆದ್ರೆ? ಬೇಜಾರಾಯ್ತಾ? ನಿಮಗೆ ಹೇಗೆ ಗೊತ್ತಾಯ್ತು ವೇದನ್ ಬೇಜಾರು ಮಾಡ್ಕೊಂಡಿತ್ತು? ನನ್ನ ಮೊಮ್ಮಕ್ಕಳ ಬಗ್ಗೆ ನನಗೆ ಗೊತ್ತಿಲ್ವೇನೆ, ಅವರ ಭಾವನೆಗಳಲ್ಲಿ ಅವರು ಏನು ಅಂತ ಗೊತ್ತಾಗತ್ತೆ. ಸರಿ, ಇದನ್ನೆಲ್ಲ ಆಮೇಲೆ ಸೆಲೆಬ್ರೇಟ್ ಮಾಡೋಣ. ಫಸ್ಟು ಪೂಜೆ ಮುಗಿಸೋಣ. ಅಮ್ಮ ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ 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 ಬನ್ನಿ. ಅಮ್ಮ, ಮನೆಯವರೆಲ್ಲ ಜೊತೆಗೆ ಸೇರಿ ಪೂಜೆ ಮಾಡ್ತೀವಿ ಅಂದ್ಮೇಲೆ ಮನೆಯವರೆಲ್ಲ ಒಟ್ಟಿಗೆ ಇರಬೇಕು. ನೀವೆಲ್ಲಿಗೆ ಹೋಗ್ತಿದ್ದೀರಾ? ನೀವಿಲ್ಲೇ ಇರಬೇಕು. ಅಮ್ಮ, ನೀವು ಪೂಜೆ ಶುರು ಮಾಡಿ. ಅಮ್ಮ,
ಈ ದಸರಾ ನಮಗೆ ನಿಜವಾಗ್ಲೂ ಸ್ಪೆಷಲ್. ಅಜ್ಜಿಗೆ ಮಣ್ಣು ಕಾಣಿಸೋದಕ್ಕೆ ಶುರುವಾಗುತ್ತೆ ಅಂದ್ರೆ ನಮ್ಮ ಮನೇಲಿ ಅದಕ್ಕಿಂತ ದೊಡ್ಡ ಖುಷಿನ ಯಾವ್ದೂ ಇಲ್ಲ. ಹೌದು ವೇದಾಂತ್, ಎಲ್ಲ ಚಾಮುಂಡಿ ತಾಯಿ ಕೃಪೆ. ಜೈ ಚಾಮುಂಡೇಶ್ವರಿ. ಜೈ ಚಾಮುಂಡೇಶ್ವರಿ. ತಾಯೇ ಚಾಮುಂಡಿ ಅಮ್ಮನಿಗೆ ದೃಷ್ಟಿ ವಾಪಸ್ ಬರೋ ಸೂಚನೆ ಸಿಕ್ಕಿ ನಮ್ಮೆಲ್ರಿಗೂ ವಿಜಯದಶಮಿ ಖುಷಿ ಸಿಕ್ಕಿದೆ ಇವತ್ತು. ಇದೇ ಥರ ನನ್ನ ಮಕ್ಕಳಿಗೂ ಬಂದಿರೋ ಕಷ್ಟದಿಂದ ಬಿಡುಗಡೆ ಸಿಕ್ಕಿ ಹಿಂದೆ ಜಯ ಸಿಗೋ ಹಾಗೆ ಮಾಡಮ್ಮ. ಹಲೋ ಲಾವಣ್ಯ, ನಾನು ರೀ ಪರಿಮಳ ಮಾತಾಡ್ತಾ ಇದ್ದೀನಿ. ನಾನು ಯಾಕೆ ಫೋನ್ ಮಾಡಿದ್ದೀನಿ ಗೊತ್ತಾ? ಏನು ಗೊತ್ತಾ, ನನ್ನ ಮಕ್ಕಳು ಅದೇ ರೀ ಈ ಟಿ ವಿನಲ್ಲಿ ಅದೇ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಆ ಥರ ನಮ್ಮ ಮಕ್ಕಳದು ಬರ್ತಾ ಇದೆ ರೀ. ಏನಂದ್ರಿ? ಯಾವಾಗ ಅಂತ ಕೇಳಿದ್ರಾ? ಅದೆಲ್ಲ ಗೊತ್ತಿಲ್ಲ ರೀ, ಬರುತ್ತೆ ಅಂತ ಮಾತ್ರ ಹೇಳಿದ್ದಾರೆ. ಸರಿ ಯಾವಾಗ ಬರುತ್ತೆ ಅಂತ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಮರಿದೆ ನೋಡ್ಬೇಕಪ್ಪ. ಸರಿ ಜಾಯಿನ್ ಮಾಡ್ತೀನಿ. ಜಯ, ಚೆನ್ನಾಗಿದ್ದೀನಿ. ನಿಮ್ಮ ಮನೇಲಿ ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು ಎಲ್ಲರೂ ಯಾವ ಸೀರಿಯಲ್ ಬಿಡದೆ ನೋಡ್ತೀರಾ ಅಲ್ವಾ? ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದನ್ನು ನೋಡ್ಬೇಕಪ್ಪ. ತಮಾಷೆ ಮಾಡ್ತಿಲ್ಲ ಕಣೆ. ಏನು ಗೊತ್ತಾ, ನನ್ನ ಮಕ್ಕಳದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಹಾಗಂತ ಹೇಳಿದ್ದಾರೆ. ಯಾವಾಗಿಂದ ಅಂತ ಗೊತ್ತಿಲ್ಲ ಕಣೆ. ನಾನು ಖಂಡಿತ ಕೇಳ್ಕೊಂಡು ಹೇಳ್ತೀನಿ. ಆದರೆ ನೀವು ಮಾತ್ರ ಬಿಡದೆ ನೋಡ್ಬೇಕಾಯ್ತಾ? ಸರಿ ಯಾರಿಗೆ ಮಾಡಲಿ? ರಾಜಿ. ಹಲೋ ರಾಜಿ, ಚೆನ್ನಾಗಿದ್ದೇನೆ. ವೆಂಕಟೇಶ್ ಚೆನ್ನಾಗಿದ್ದಾರಾ? ಅದೇ ಕಣೆ, ನಿಮ್ಮ ಮನೇಲಿ ಅದೇನೋ ದೊಡ್ಡದಾಗಿ ಬರುತ್ತಂತಲ್ಲ ಟಿವಿ, ಅದಕ್ಕೇನಂತಾರಮ್ಮ, LED TV ತಂದಿದ್ದಾರಂತಲ್ಲ, ಹಂಗಂತ ನಿಮ್ಮ ಮಗಳು ಹೇಮ ಹೇಳಿದ್ಲು ಕಣೆ. ಅದ್ರಲ್ಲೆಲ್ಲ ದೊಡ್ಡದಾಗಿ ಕಾಣಿಸ್ತೀವಂತ. ಹೌದಾ? ಸರಿ, ಮರಿದೆ ನನ್ನ ಮಕ್ಕಳು ಬರ್ತಾರೆ ನೋಡೇಮ್ಮ. ಅಯ್ಯೋ, ಪಿಕ್ಚರ್ ಅಲ್ಲ ಕಣೆ, ಅಡ್ವರ್ಟೈಸ್ಮೆಂಟು. ನೋಡು ಆಯ್ತಾ? ಯಾವಾಗ ಅಂತ ಹೇಳ್ತೀನಿ. ಸರಿ ಕಣೆಮ್ಮ. ಬಂದ್ರಾ? ಬನ್ನಿ. ಏನ್ ಪುರಿ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ರೀ, ಒಂದು ಸಂತೋಷದ ವಿಷಯನ ಎಲ್ಲರ ಹತ್ರನೂ ಹಂಚ್ಕೋತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ನಮ್ಮ ಆರ್ತಿ, ಅಮ್ಮು, ಅದಿತಿ, ಅಂಜು ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾರಂತೆ, ಅದು ಟಿವಿಲಿ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅಡ್ವರ್ಟೈಸ್ಮೆಂಟಾ? ಟಿವಿಲ ಅಡ್ವರ್ಟೈಸ್ಮೆಂಟ್ ಅಲ್ಲ? ಏನಿದೆಲ್ಲ? ಯಾವಾಗಾಯ್ತು ಇದೆಲ್ಲ? ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಸುಮ್ಮನೆ ಖುಷಿ ಪಡ್ತಾ ಇದೆಯಲ್ಲ. ಇದೆಲ್ಲ ಸುಲಭದಲ್ಲಿ ನಡೆಯೋ ಮಾತಾ? ರೀ, ಮೊದಲು ಅದಿತಿ, ಅಂಜು ನನಗೆ ಹೇಳಿದಾಗ ತುಂಬ ಗಾಬರಿ ಆಗಿತ್ತು ರೀ. ಆದರೆ ನಮ್ಮ ವೇದಾಂತ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ ಅಂತ ಗೊತ್ತಾದ್ಮೇಲೆ ಮನ್ಸಿಗೆ ಸಮಾಧಾನ ಆಯಿತು. ಸರಿಯಾದ ಅತ್ತೆಗೆ ಸರಿಯಾದ ಅಳಿಯ. ಅವನೇ ಒಪ್ಪಿಗೆ ಕೊಟ್ಟ ಮೇಲೆ ಇನ್ನೇನು ಯೋಚನೆ ಮಾಡೋದಿದೆ ಹೇಳು? ನೀವು ಸರಿಯಾಗಿದ್ದೀರಾ ಬಿಡ್ರಿ. ಅಳಿಯನಿಗೆ ತಕ್ಕ ಮಾವ. ಮೊದಲು ನನ್ನ ಧ್ರುವನ್ಗೆ, ಇದೆರಡು ಅಮ್ಮನಿಗೆ. ಒಂದ್ರಲ್ಲಿ ಬಿಸಿ ನೀರು, ಒಂದ್ರಲ್ಲಿ ತಣ್ಣೀರು. ರೀ, ಇವತ್ತು ನಮ್ಮ ಮನೇಲಿ ಹಬ್ಬ ತುಂಬ ಚೆನ್ನಾಗಾಯ್ತು. ನೀವಿದ್ದಿದ್ರೆ ತುಂಬ ಖುಷಿ ಪಡ್ತಿದ್ದೆ. ನೋಡಿ, ಯಾರೋ ನನ್ನ ಹೆಸರು ಹೇಳ್ಕೊಂಡು ಬಂದಿದ್ದಾಳೆ. ಆದರೆ ನನ್ನ ಮಕ್ಕಳು ನನ್ನನ್ನು ಹೆಚ್ಚು ಪ್ರೀತಿಸ್ತಾರೆ, ಗೌರವ ಕೊಡ್ತಾರೆ. ಅಂದಹಾಗೆ ನನ್ನ ಹೆಸರಿಟ್ಕೊಂಡು ಬಂದಿರೋ ಆ ಹೆಂಗ್ಸ್ ಯಾರು? ಆ ಸುಹಾಸಿನಿ ಅವಳನ್ನ ಇಟ್ಕೊಂಡು ಯಾವ ಆಟ ಆಡಕ್ಕೆ ನೋಡ್ತಾ ಇದ್ದಾಳೆ? ಅವಳು ಯಾರೋ ಡ್ರಾಮಾ ಕಂಪ್ನಿಯವಳೇ ಇರಬೇಕು.
ಏನಾಯ್ತು ತೇಜಸ್? ಹೇಗಾಯ್ತು? ಆ ವೇದಾಂತ್ ನಿನ್ಗೆ ಹೊಡೆದ್ನಾ? ಅದಕ್ಕೆ ನಿಧಾನಕ್ಕೆ ಮಾತಾಡಿ. ನಾವು ಅವ್ರ ಮನೆ ಮುಂದೆ ಇದೀವಿ ಅನ್ನೋದನ್ನ ಮರಿಬೇಡಿ. ಅದು ಬಿಡು, ಅವ್ರಿಗೆ ಕೇಳಿಸೋದಿಲ್ಲ. ತುಂಬಾ ಏಟಾಯ್ತಾ? ಅದಕ್ಕೆ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಚಿಕ್ಕ ಪುಟ್ಟ ಗಾಯ. ಅವ್ರು ಕೊಡೋ ಚಿಕ್ಕ ಪುಟ್ಟ ಗಾಯ ನನಗೆ ಯಾವ ಲೆಕ್ಕಕ್ಕೂ ಇಲ್ಲ. ಆದ್ರೂ ವೇದಾಂತ್ ವಶಿಷ್ಠ. ಚಂದ್ರ, ಯಜಮಾನ್ರೆ, ಸಾರಿ, ನೀವು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಹೆಸರು ಅಗ್ನಿ ಆದರೂ ಆ ಸೂರ್ಯನಾರಾಯಣ್ ವಶಿಷ್ಠ ನನ್ನನ್ನು ಇದ್ಲು ಮಾಡಿಟ್ಟಿದ್ದಾನೆ. ನನ್ನ ಮೈದನ್ನ ತೇಜಸ್ ನೋಡ್ಬೇಕಂತ ಹಠ ಮಾಡಿದ್ದಕ್ಕೆ ನಾನು ಅವನ್ನ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಂದ್ರೆ ಈ ವಶಿಷ್ಠ ಮನೆ ಮುಂದೆ ಬಂದು ನಿಲ್ಲೋದು ಅಂದರೆ ಅದು ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಇಷ್ಟ ಇಲ್ಲ ಅಂತ ಅಲ್ಲ, ರಿಸ್ಕ್ ಏನಕ್ಕೆ? ಅಮ್ಮನ್ಗೆ ಈಗ ದೃಷ್ಟಿ ವಾಪಸ್ ಬರ್ತಾ ಇದೆ. ಅಮ್ಮನ್ಗೆ ಕಣ್ಸರಿ ಹೋದ್ರೆ ಸುಹಾಸಿನಿ ಸುಳ್ಳಿನ ಪ್ರಪಂಚ ಮತ್ತೆ ಈ ಸುಳ್ಳು ತಾಯಿಯ ಕತೆ ಮುಗ್ದು ಹೋಗುತ್ತೆ. ಯಾರಿರ್ಬೋದು ಇವರು? ಇವ್ರು ಹೆಂಗ್ ನಿಂತಿದ್ದಾರೆ? ಇವ್ರಿಗೆಲ್ರಿ ಏನ್ ಕೆಲಸ? ಇದು ತೇಜಸ್ ಅಲ್ವಾ? ಅಂದ್ರೆ ಈ ಚಂದ್ರ ಇವನ್ ಗ್ಯಾಂಗ್ ನೋಡ. ಇನ್ನೊಬ್ಬ ಯಾರಿರ್ಬಹುದು? ಸರಿಯಾಗಿ ಕಾಣ್ತಾ ಇಲ್ಲ. ಯಾರಿರ್ಬೋದು? ಅದಕ್ಕೆ ನೀವು ಹೊಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಕು. ನಾವು ನಿಮ್ಮ ಜೊತೆ ಟಚಲ್ಲಿ ಇರ್ತೀವಿ.
ಮಕ್ಕಳನ್ನ ಒಳಗೆ ಕರ್ಕೊಂಡೋಗಿ. ಸೂರ್ಯನಾರಾಯಣ, ನಮ್ಮ ಅಪ್ಪ ಅಮ್ಮನ್ಗೆ ಜೀವನ ಓದಿ ಶಿಕ್ಷೆ ಕೊಡಿಸ್ತೀಯಾ? ನಿನ್ಗೆ ನಾನ್ ಶಿಕ್ಷೆ ಕೊಡ್ತೀನಿ. ನಿನ್ನ ನೀನ್ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ. ಒಬ್ರು ಬಿಡಲ್ಲ. ಬಾರು ಆಚೆ. ಸೂರ್ಯನಾರಾಯಣ, ನಿನ್ನ ಕರೀತಾ ಇರೋದು. ಬಾ ಆಚೆ. ಮುಂದಡಿ ನಡೆ ಒಳಗಡೆ. ಅಮ್ಮ ಅಮ್ಮ ಏನಾಯ್ತು? ಯಾರಮ್ಮ? ಏನಾಯ್ತಮ್ಮ? ಅಮ್ಮ ಪ್ಲೀಸ್ ಕಾಮ್ ಡೌನ್. ಏನಾಯ್ತು ಹೇಳಿ ಅಮ್ಮ, ಏನಾಯ್ತು ಹೇಳಿ. ಬನ್ನಿ ಅಮ್ಮ, ಮಲ್ಕೊಳ್ಳಿ. ಎಲ್ಲದಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಪ್ರಜ್ವಲ್, ಅಜ್ಜಿಗೆ ಕಣ್ಸಾರಿ ಹೋಗ್ತಿರೋದು. ಹ್ಞೂ ಸರ್. ವೈದಂತಿ ಮೇಡಮ್ಗೆ ಕನ್ಸರ್ ಹೋಗ್ತಿರೋದು ಕೇಳಿ ತುಂಬಾ ಖುಷಿ ಆಯ್ತು. ಈ ವಯಸ್ಸಿನಲ್ಲಿ ಈ ತರ ಆಗೋದು ಮಿರಾಕಲ್ ಅಲ್ಲ ಸರ್. ನಿಜವಾಗ್ಲೂ ಇದು ಯಾವ ಮಿರಾಕಲ್ಗೂ ಕಡಿಮೆ ಇಲ್ಲ ಪ್ರಜ್ವಲ್. ನಮ್ಮ ಪಾಲ್ಗೆ ವಿಜಯದಶಮಿ ಹಬ್ಬ ಸೆಲೆಬ್ರೇಟ್ ಮಾಡಿದಾಗ ಆಗ್ತದೆ. ನಾವು ದೊಡ್ಡ ಯುದ್ಧ ಗೆದ್ದಿದ್ದೀವಿ ಅನ್ನೋ ಫೀಲ್ ಆಗ್ತದೆ. ಬದವಿ ನಾವು ಇವತ್ತು ಮೀಟ್ ಮಾಡಿದ್ವಲ್ಲ ಅಗ್ನಿ, ವ್ಯಕ್ತಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಅವನ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಮ ಹುಡುಗನ ಬಿಟ್ಟಿದ್ದೀನಿ. ನಾಳೆ ಒಳಗೆ ಗೊತ್ತಾಗ್ಬೋದು ಸರ್. ಓಕೆ ಪ್ರಜ್ವಲ್, ಐ ಸೀ ಯು ಟುಮಾರೋ. ಸರಿ ಸರ್. ವೇದಾಂತ್, ನೀನು ವರ್ಲ್ಡ್ ಅಲ್ಲೇ ಬೆಸ್ಟ್ ಹಸ್ಬೆಂಡ್. ಹೌದಾ? ಏನು ಇಷ್ಟೋ ಫ್ಲಾಟರ್ ಮಾಡ್ತಿದ್ಯಾ? ಏನ್ ಸಮಾಚಾರ? ಇದು ಲವ್ ಅಲ್ಲ, ಅದನ್ನು ಮೀರಿದ ಖುಷಿ. ನಿನ್ನ ಕಂಡ್ರೆ ಅಷ್ಟೊಂದು ಖುಷಿ. ಅದೇ ಯಾಕ ಖುಷಿ? ನಿಂಗೆ ಆಡ್ ಶೂಟ್ ವಿಷಯ ಗೊತ್ತಾದ್ರೆ ನೀನು ಒಪ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಎಷ್ಟು ಸ್ಟುಪಿಡ್ ಅಲ್ವಾ ನಾನು? ನೀನ್ ಇಷ್ಟು ಈಸಿಯಾಗಿ ಒಪ್ಕೋತಿ ಅಂತ ಗೊತ್ತಿದ್ರೆ ನಿನಗೆ ಹೇಳಿನ ಶೂಟು ಆರಾಮಾಗಿ ಗಿಲ್ಟ್ ಇಲ್ದಂಗೆ ಮಾಡ್ಬೋದಿತ್ತು. ಬಜಾರೆ ನೀನ್ ಹತ್ರ ನಾನು ವಿಚಾರ ಮಾತಾಡಿಲ್ಲ ನಿಜ, ಆದ್ರೆ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಹೇಗ್ ಮುಚ್ಚಿಡ್ತೀಯ ನೀನು? ಒಂದ್ ವೇಳೆ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ ಅಂತ ಹೇಗ್ ಅಂದ್ಕೊಂಡೆ ನೀನು? ಅಯ್ಯೋ ತಪ್ಪಾಯ್ತು ಕಣಯ್ಯ, ಬಿಟ್ಬಿಡು, ಸಾರಿ. ಏನಾಯ್ತು? ಏನಾಯ್ತು? ಏಟಾಯ್ತು? ಯಾವ ಕಾಲು? ಈ ಕಾಲು. ಈ ಕಾಲಲ್ಲ, ಈ ಕಾಲು. ಈ ಕಾಲಲ್ಲ, ಈ ಕಾಲು. ಓಯ್, ಏನ್ ನಾಟಕ ಮಾಡ್ತಿದ್ಯಾ? ಕರೆಕ್ಟಾಗಿ ಹೇಳು, ಯಾವ ಕಾಲು ನೋವ್ತಿದೆ? ಅಯ್ಯೋ ಪ್ಲೀಸ್, ಇದನ್ನು ಮುನ್ಸ್ಕೊಂಡು ಹೇಳ್ಬೇಡ, ಸಾರಿ. ಓಹೋ, ಇದು ನಾಟಕನಾ?